ಸರ್ ನಮಸ್ಕಾರ. ನನ್ನ ಹೆಸರು ಲೋಹಿತ್ ಜಿ ಹನುಮಾಪುರ ಅಂತ ಹೇಳಿ. ನಾನು ಆಮ್ ಆದ್ಮಿ ಪಾರ್ಟಿ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ಕೋಲಾರ ಬಂದಿರೋ ಉದ್ದೇಶ ನಮ್ಗೆ ಯಾಕಿಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಹೇಳಿ ಸರ್ಕಾರಿ ಮಕ್ಕಳ ಕೂಗು ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟ್. ಅಂದರೆ ಸರ್ಕಾರಿ ಮಕ್ಕಳುಗಳಿಗೆ ಕಾಲೇಜುಗಳಿಗೆ ಹೋಗ್ತಿರುವಂಥ ಸರ್ಕಾರಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥ ಹುಡುಗರುಗಳಿಗೆ ಇದುವರೆಗೂ ಇತಿಹಾಸದಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಲ್ಲ. ಸೊ ಇದು ಏಂತಕ್ಕೆ ಅವರಿಗೆ ತಾರತಮ್ಯ ಮಾಡಿದ್ದೀವಿ, ಪ್ರೈವೇಟ್ ಕಾಲೇಜಲ್ಲಿ ಕೊಡುವಂಥದ್ದು ಇವ್ರಿಗೂ ಕೊಡಿ ಅಂತ. ಇದು ಕೋಲಾರ ಬಂದು ನಮ್ಮ 2ನೇ ಜಿಲ್ಲೆ. ಈಗಾಗಲೇ ನಾವು ಮೈಸೂರಿನಲ್ಲಿ ಮೊದಲು ಪ್ರಾರಂಭ ಮಾಡಿದ್ವಿ, ಡಿಸೆಂಬರ್ 17, 18, 19. ಆ ದಿನಾಂಕದಲ್ಲಿ 3 ದಿನ ನಾನು ಮೈಸೂರಲ್ಲಿ ಈ ಅಭಿಯಾನವನ್ನು ಮಾಡಿದಾಗ ನಮಗೆ ಸುಮಾರು ಗೌರ್ಮೆಂಟ್ ಕಾಲೇಜ್ ಮಕ್ಕಳುಗಳು ಮಿಸ್ ಕಾಲ್ ಕೊಟ್ಟು ನಮ್ಮ ಪಾಂಪ್ಲೆಟ್ಗಳನ್ನ ತಗೊಂಡು ನಮ್ಮ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡಿ. ಸೊ 1500 ತನಕ ಮಿಸ್ ಕಾಲ್ಸ್ಗಳು ಒಂದೇ ದಿನ 2 ದಿನದಲ್ಲಿ ನಮಗೆ ಬರುತ್ತೆ. ಸೊ ನಾವು ಮತ್ತೆ ಅವ್ರಿಗೆ ವಾಪಸ್ ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ, ನಮ್ಮ ಅಭಿಯಾನ ತುಂಬ ಚೆನ್ನಾಗಿದೆ, ನಮಗಾಗಿ ನೀವು ಹೋರಾಟ ಮಾಡ್ತಿದ್ದೀರಿ, ಈ ಅಭಿಯಾನವನ್ನು ನೀವು ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೊ ಹಾಗೆ ಇವತ್ತು ಇದು ಕೋಲಾರ 2ನೇ ಜಿಲ್ಲೆ ಆಗಿರುತ್ತೆ ನಮ್ಮ ಅಭಿಯಾನಕ್ಕೆ. ಇವತ್ತು ನಾವು 2 ಕಾಲೇಜ್ ಹೋಗಿರ್ತೀವಿ. ಒಂದು ಸರ್ಕಾರಿ ಬಾಯ್ಸ್ ಕಾಲೇಜು ಮತ್ತೆ ಗರ್ಲ್ಸ್ ಕಾಲೇಜ್ ಹೋಗಿರ್ತೀವಿ. ಮತ್ತೆ ಹಾರ್ಟಿಕಲ್ಚರ್ ಕೂಡ ಹೋಗಿದ್ವಿ ಅನ್ಸುತ್ತೆ, ಅಲ್ಲಿ ಹೋಗಿದ್ವಿ. ಸೊ ಆಗ ಮಕ್ಕಳುಗಳು ಬಂದು ಮೊಬೈಲ್ಗಳು ತಗೊಂಡು ಖಂಡಿತವಾಗ್ಲು ಕೋಲಾರದಲ್ಲಿ ನಮ್ಗೆ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಆ ರೀತಿಯಾಗಿ ಸಪೋರ್ಟ್ಗಳನ್ನ ನಮ್ಗೆ ಕೊಟ್ಟರು. ಮತ್ತೆ ಕಾಲೇಜ್ ಪ್ರಿನ್ಸಿಪಲ್ಸ್ಗಳು ಕೂಡ ಎಲ್ಲ ಸ್ಟ್ರೈಕಲ್ಲಿ ಕೂತಿದ್ದಾರೆ. 4-5 ಜನ ಹೆಣ್ಮಕ್ಳು ಬಂದರು, ಅವ್ರ ಹೆಸರು ಹೇಳೋದು ಬೇಡ, ವಿದ್ಯಾರ್ಥಿಗಳು. ಅವ್ರು ಬಂದು ನನ್ನ ಹತ್ರ, ಸರ್ ನಾವು ಈಗಾಗಲೇ ಒಂದು ಸ್ಟ್ರೈಕ್ ಮಾಡಿದ್ವಿ, ನಮ್ಮ ಟೀಚರ್ಸ್ಗಳಿಲ್ಲ, ನೀವು ಕೂಡ ನಮ್ಮ ಜೊತೆ ಸೇರಿ ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿ ನಮ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇದು ನನಗೆ ತುಂಬಾ ಸ್ಫೂರ್ತಿ ಬಂದಿರುವಂಥ ವಿಷಯ. ಸೊ ನಾವು ಇನ್ನೇನು ಸುಮಾರು ಒಂದು 4-5 ದಿನಗಳಲ್ಲಿ ಆ ಮಕ್ಕಳಿಗೆ ಸೇರಿ ನಾವು ಕೂಡ ಕುಂತ್ಕೊಂಡು ಸ್ಟ್ರೈಕ್ ಮಾಡ್ತೀವಿ. ಕಾಲೇಜಿನ ಟೀಚರ್ಸ್ಗಳು, ಸರ್ಕಾರಿ ಟೀಚರ್ಸ್ಗಳು, ಪ್ರೈವೇಟ್ ಟೀಚರ್ಸ್ಗಳು ಮರಳಿ ತಾವು ಬಂದು ಎಕ್ಸಾಮಿನೇಷನ್ ಹತ್ರ ಬರ್ತಿರೋದ್ರಿಂದ ಬಂದು ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಕುತ್ಕೊಂಡು ಪ್ರೋತ್ಸಾಹ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತು ಸಾಯಂಕಾಲ ಹಾಸ್ಟೆಲ್ಗಳಿಗೆ ನಾವು ಹೋಗ್ತಾ ಇದ್ದೀವಿ. ಹಾಸ್ಟೆಲ್ಗಳಿಗೆ ಹೋಗಿ ಅಲ್ಲಿರೋ ಮಕ್ಕಳುಗಳು, ಯಾಕೆ ಎಷ್ಟೋ ಜನ ನಾವು ಕವರ್ ಮಾಡ್ಬೇಕಂತ ಒಂದೇ ದಿನ ಆಗಲ್ಲ, ಹಾಗಾಗಿ ಹಾಸ್ಟೆಲ್ಗಳು ವಿಸಿಟ್ ಮಾಡ್ತಾ ಇದ್ದೀವಿ. ಹಾಸ್ಟೆಲ್ಗೆ ಹೋಗಿ ಆ ಮಕ್ಕಳುಗಳ ಹತ್ರ ಅವ್ರ ಅಭಿಪ್ರಾಯಗಳನ್ನ ತಗೊಂಡು, ಅವ್ರ ಬೆಂಬಲವನ್ನು ತಗೊಂಡು ಹೋಗೋಕ್ಕೆ, ಅವ್ರಿಗೆ ಇದ್ರ ಬಗ್ಗೆ ತಿಳಿಸಿ ನಮ್ಮ ಕೆಲಸಗಳನ್ನ ಮುಂದುವರಿಸ್ತೀವಿ. ಸೊ ಈ ಅಭಿಯಾನ ಖಂಡಿತವಾಗ್ಲೂ ರಾಜ್ಯಾದ್ಯಂತ ಸಕ್ಸಸ್ ಆಗ್ತಾ ಇದ್ದಾವೆ. ಇವೆಲ್ಲವನ್ನೂ ತಗೊಂಡು ಏನ್ ಮಾಡ್ತೀವಿ ಅನ್ನೋದು ಕ್ವಶನ್ ಮಾರ್ಕ್. ನೆಕ್ಸ್ಟ್ ಇವೆಲ್ಲವನ್ನೂ ತಗೊಂಡೋಗಿ ನಾನು ವೃತ್ತಿಯಲ್ಲಿ ವಕೀಲ, ನಾನು ಇದನ್ನೆಲ್ಲ ತಗೊಂಡೋಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಮಾಡ್ತೀನಿ, ಸರ್ಕಾರವನ್ನ ಪಾರ್ಟಿ ಮಾಡ್ತೀನಿ, ರಾಜ್ಯ ಸರ್ಕಾರವನ್ನ ಪಾರ್ಟಿ ಮಾಡ್ತೀನಿ, ಸೆಕ್ರೆಟರಿಯೇಟ್ ಪಾರ್ಟಿ ಮಾಡ್ತೀನಿ, ಜಿಲ್ಲಾ ಅಧಿಕಾರಿಗಳು ಯಾರಿರ್ತಾರೋ ಆ ಜಿಲ್ಲೆಯಲ್ಲಿ ಅವ್ರನ್ನ ಪಾರ್ಟಿ ಮಾಡಿ ಎಲ್ರಿಗೂ ನೋಟಿಸ್ ಹೋಗೋ ರೀತಿ ಮಾಡಿ, ಹೈಕೋರ್ಟಿನಿಂದ ಇದು ಸರಿ ಅನ್ಸಿದ್ರೆ ಹೈಕೋರ್ಟ್ಗೆ ಅಥವಾ ರಾಜ್ಯ ಜಿಲ್ಲೆಗೆ ಕಂಪಲ್ಸರಿ ಕ್ಯಾಂಪಸ್ ಇಂಟರ್ವ್ಯೂ ಆಗಲೇಬೇಕು ಅನ್ನೋದು ನನ್ನ ಒಂದು ಪ್ಲೇ ಆಗಿರುತ್ತೆ ಕೋರ್ಟ್ ಮುಂದೆ. ಸೊ ಈ ಕೇಸ್ನ ನಾನು ಜನವರಿ ಕೊನೆ ತಿಂಗಳಲ್ಲಿ ನಾನು ಫೈಲ್ ಮಾಡ್ತಾ ಇದ್ದೀನಿ ಸರ್. ನನ್ನ ಹೆಸರು ಲೋಹಿತ್ ಕುಮಾರ್ ಅಂತ ಹೇಳಿ. ಈಗ ಸುಷ್ಮಾ ಅವರಿದ್ದಾರೆ, ಮತ್ತೆ ಸುರೇಶ್ ಅವರಿದ್ದಾರೆ, ವಿಜಯ್ ಸರ್ ಇದ್ದಾರೆ, ರಮೇಶ್ ಸರ್ ಇದ್ದಾರೆ, ಮತ್ತೆ ಉಮೇಶ್ ಗೌಡ ಅವರು, ಜನಾರ್ದನ್, ಸುನಿಲ್ ಇವರೆಲ್ಲರೂ ಇದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಎಲ್ಲ ಅಭಿಯಾನಕ್ಕೂ ಕೂಡ ಕೋಲಾರದಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಈಗ ಸುಷ್ಮಾ ಅವರು ಮಾತಾಡಬೇಕು ಅಂತ